ವೀಕ್ಷಕರೇ ನಮಸ್ಕಾರ. ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರು ಬಹಳ ದಿನಗಳ ನಂತರ ಮತ್ತೆ ಡೈರೆಕ್ಷನ್ ಸಿನಿಮಾ ಮಾಡಿರುವಂಥದ್ದು. ಸೊ ಸಾಕಷ್ಟು ನಿರೀಕ್ಷೆಗಳು ಸಿನಿಮಾ ಮೂಡಿಸಿದೆ. ಹಾಗೆಯೇ ಕೆಲವೇ ಅಂದರೆ ಬುಕ್ಕಿಂಗ್ಸ್ ಓಪನ್ ಆಗಿ ಕೆಲವೇ ಕ್ಷಣಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಥಿಯೇಟರ್ಗಳಲ್ಲಿ ಟಿಕೆಟ್ ಹೌಸ್ಫುಲ್ ಆಗಿರುವಂಥದ್ದು, ಬುಕ್ಕಿಂಗ್ ಆಗಿರುವಂಥದ್ದು. ಹಾಗಾಗಿ ಇವತ್ತು ನಾನು BTM ಲೇಔಟ್ ಬಾಲಾಜಿ ಚಿತ್ರಮಂದಿರಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಕೂಡ ಆಲ್ಮೋಸ್ಟ್ ಎಲ್ಲ ಟಿಕೆಟ್ಸ್ಗಳು ಶೋಲ್ಡ್ ಔಟ್ ಆಗಿದೆ ಅಂತ ಹೇಳ್ಬೋದು. ಸೊ ಇವತ್ತು ನಮ್ಮ ಜೊತೆ ಮಾತನಾಡಲಿಕ್ಕೆ ಬಾಲಾಜಿ ಚಿತ್ರಮಂದಿರದ ಮ್ಯಾನೇಜರ್ ರಾಜಣ್ಣ ಅವರು ಇದ್ದಾರೆ. ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸೊ ಯಾವ ರೀತಿ ಬುಕ್ಕಿಂಗ್ಸ್ ಆಗ್ತಿದೆ ಅಂತ ಹೇಳಿ. ಸರ್ ನಮಸ್ತೆ. ಸರ್ ನಾವು ನೋಡಿದ್ದೀವಿ ಉಪೇಂದ್ರ ಸರ್ ನಿರ್ದೇಶನ ಸಿನಿಮಾ ಅಂದರೆ ಭಾಳಷ್ಟು ಅಂದರೆ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ಸೊ UI ಸಿನಿಮಾದ ಟಿಕೆಟ್ ಬುಕ್ಕಿಂಗ್ಸ್ ಹೇಗಿದೆ ಅಂತ ಬಾಲಾಜಿ ಥಿಯೇಟ್ರಲ್ಲಿ? ಇವತ್ತು ಕನ್ನಡನೇ ಸಾರ್ವಭೌಮ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಏಕೆಂದರೆ ನಿನ್ನೆ ಬುಕ್ಕಿಂಗ್ ಓಪನ್ ಆಗಿ ಇವತ್ತು ಆಲ್ಮೋಸ್ಟು ಟಿಕೆಟು ಕ್ಲೋಸ್ ಆಗ್ತಾ ಇದೆ. ಅಂದರೆ ಕನ್ನಡ ಸಿನಿಮಾಗೆ ಇವತ್ತೂ ಒಳ್ಳೆ ಕ್ರೈಸ್ ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ ಅನ್ನೋದಕ್ಕೆ ನಮ್ಮ UI ಪಿಕ್ಚರೇ ಕಾರಣ. ಏಕೆಂದರೆ ಉಪೇಂದ್ರ ಸರ್ ಏನೇ ಮಾಡಿದ್ರು ಏನೋ ಒಂದು ಸಿನಿಮಾಗೋಸ್ಕರ ಮಾಡಿರ್ತಾರೆ ಅನ್ನೋದಕ್ಕೆ ಇವತ್ತು ಆಲ್ಮೋಸ್ಟ್ ಬುಕ್ಕಿಂಗ್ ಎಲ್ಲ ಫುಲ್ ಆಗಿದೆ. ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿದೆ ಸರ್. ಕೆಲವೇ ಕ್ಷಣಗಳಲ್ಲಿ ಆಲ್ಮೋಸ್ಟ್ ಇವಾಗ 20 ಚಿತ್ರಮಂದಿರಗಳಲ್ಲಿ ಟಿಕೆಟ್ ಶೋಲ್ಡ್ ಔಟ್ ಆಗಿದೆ. ಮಾರ್ನಿಂಗ್ ಶೋದಾಗಿರ್ಬೋದು ಅದೆಲ್ಲ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ನಿಮ್ಮ ಬಾಲಾಜಿ ಥಿಯೇಟ್ರಲ್ಲಿ ಕೂಡ ಅಂದರೆ ಟಿಕೆಟ್ ಫುಲ್ ಆಗಿದೆ, ಹೇಗಿದೆ? ನಮಗೆ ಈ ಕನ್ನಡ ಸಿನಿಮಾ ಹಾಕಿದಾಗ ಪ್ರತಿ ಕನ್ನಡ ಸಿನಿಮಾಗೂ ಇದೇ ಥರ ಕ್ರೇಜ್ ಇರುತ್ತೆ. ಮತ್ತು ಉಪೇಂದ್ರಗೆ ಎಕ್ಸಾರ್ಡಿನರಿ. ಯಾಕೆಂದರೆ ಬೆಂಗಳೂರಲ್ಲಿ ಫಸ್ಟು ಸೂಪರ್ ಸಿನಿಮಾ ಬೆಳಿಗ್ಗೆ 6:30 ಶೋ ಕೊಟ್ಟಿದ್ದು ನಾವೇ, ನಮ್ಮ ಇದೇ ಬಾಲಾಜಿ ಚಿತ್ರಮಂದಿರದಲ್ಲಿ. ಮತ್ತು ಎಲ್ಲ ಇವತ್ತು ಉಪೇಂದ್ರ ನಡೆಸಿರೋವಂಥ ಪಿಕ್ಚರ್ ಆಗಲಿ ಮತ್ತು ಅವರ ಡೈರೆಕ್ಷನ್ನು ಉಪೇಂದ್ರ ಆಗಲಿ ಇವತ್ತೂ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ. ಯಾಕೆಂದರೆ ಆ ಥರ ಕ್ರೌಡ್ ಹಿಡಿತಾ ಇತ್ತು. ಇವತ್ತೂ ಅದೇ ರಿಪೀಟ್ ಆಗ್ತಾಯಿದೆ UI ಪಿಕ್ಚರ್ಗೆ. ಸರ್ ಮೊದಲೆಲ್ಲ ಅಂದರೆ ಹಿಂದಿನ ಸಿನಿಮಾಗಳು ತಗೊಂಡ್ರೆ ಸರ್ ಮೊದಲೆಲ್ಲ ಚಿತ್ರಮಂದಿರಗಳು ಕಡಿಮೆ ಇತ್ತು. ಸೊ ಟಿಕೆಟು ಡೈರೆಕ್ಟಾಗಿ ಕೌಂಟ್ರಲ್ಲಿ ಬಂದು ತಗೊಳ್ಳೋವಂಥ ಒಂದು ಪದ್ಧತಿ ಇತ್ತು. ಸೊ ಈಗ ಆ ಒಂದು ಪದ್ಧತಿ ಇಲ್ಲ, ಆನ್ಲೈನ್ ಬಿಟ್ಟಿರೋದ್ರಿಂದ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಆದ್ರೂ ನಮ್ಮ ಚಿತ್ರಮಂದಿರ ಮತ್ತು ನಮ್ಮ BTM ಲೇಔಟಲ್ಲಿ ಇವತ್ತು ಬುಕ್ಕಿಂಗ್ ಕೌಂಟ್ರ್ ಮುಂದೆ ಬಂದು ಟಿಕೆಟ್ ತಗೊಳ್ಳೋ ಅಂಥವ್ರು ಮತ್ತು ಟಿಕೆಟ್ ಯಾಕೆ ಸಿಗ್ತಾ ಇಲ್ಲ ಅಂತ ಕೇಳೋ ಅಂಥವ್ರು ಇವತ್ತು ಇದ್ದಾರೆ. ಏನೇ ಆನ್ಲೈನ್ ಮಾಡಿರಲಿ ಏನೇ ಮಾಡಿರಲಿ ಆದರೂ ಕೌಂಟ್ರಲ್ಲಿ ಒಂದು ಕಾಲು ಭಾಗನಾದರೂ ಕೌಂಟ್ರಲ್ಲಿ ನಮ್ಮ ಇಶ್ಯೂ ಮಾಡಲೇಬೇಕು. ಆ ಥರ ಜನ ಇವತ್ತು ಇದ್ದಾರೆ. ಓಕೆ ಸರ್, ಉಪೇಂದ್ರ ಅವರು ಡೈರೆಕ್ಷನ್ ಸಿನಿಮಾ ಅಂದರೆ ಕೇಳಂಗಿಲ್ಲ ಸರ್. ಸಾಕಷ್ಟು ನಾವು ಉದಾಹರಣೆಗಳು ನೋಡಿದ್ದೀವಿ. ಅವರು ಡೈರೆಕ್ಷನ್ ಸಿನಿಮಾ ಬರ್ತಿದೆ ಅಂದರೆ ಚಾಪೆ ದಿಮ್ಮು ತೊಗೊಂಬಂದು ಥಿಯೇಟ್ರಲ್ಲೇ ಟಿಕೆಟ್ಗೋಸ್ಕರ ಮಲಗಿರುವಂಥ ಉದಾಹರಣೆಗಳು ತುಂಬ ಇದೆ. ಸೊ ಅದರಲ್ಲೂ ಎಸ್ಪೆಷಲಿ ಈ ಬಾಲಾಜಿ ಥಿಯೇಟ್ರು ತಗೊಂಡ್ರೆ H2O ಸಿನಿಮಾ ಇರ್ಬೋದು, ಉಪೇಂದ್ರ ಇರ್ಬೋದು, ಸಾಕಷ್ಟು ಸಿನಿಮಾಗಳು ಈ ಥರ ಉದಾಹರಣೆ ಜಾಸ್ತಿ ಇದೆ. ಸೊ ಈಗ ಹೇಗಿದೆ UI ಕ್ರೇಜ್ ಇಲ್ಲಿ? ಇವತ್ತೂ ಬಾಲಾಜಿ ಚಿತ್ರಮಂದಿರ 365 ದಿನವೂ ಕನ್ನಡ ಸಿನಿಮಾನೇ ಹಾಕೋದು. ಆದರೂ ಆವತ್ತೇನು ಕ್ರೇಜ್ ಇತ್ತು ಉಪೇಂದ್ರ ಪಿಕ್ಚರ್ಗೆ ಅಂತಲ್ಲ, ಕನ್ನಡ ಸಿನಿಮಾಗೆ ಇವತ್ತು ನಮ್ಮ ಬಾಲಾಜಿ ಚಿತ್ರಮಂದಿರದಲ್ಲಿ ಭಾಳ ಚೆನ್ನಾಗಿ ಹೋಗುತ್ತೆ. ಮತ್ತು ಉಪೇಂದ್ರದು ಎಕ್ಸಾರ್ಡಿನರಿ. ಇವಾಗ UI ಸಿನಿಮಾ ಲೆಕ್ಕ ಹಾಕಿದ್ರೆ ಬೇರೆ ಅದರ್ ಲ್ಯಾಂಗ್ವೇಜ್ ಪಿಕ್ಚರ್ಗಳಿಗೆ ಏನು ಬುಕ್ಕಿಂಗ್ ಆಗ್ತಾಯಿತ್ತು ಅದಕ್ಕಿಂತ 10 ಪಟ್ಟು ಜಾಸ್ತಿ ಫಾಸ್ಟಾಗಿ ಬುಕ್ಕಿಂಗ್ ಆಗ್ತಾಯಿದೆ. ಸರ್ ಬುಕ್ಕಿಂಗ್ ವೈಸ್ ನೋಡಿದ್ರೆ ಸರ್ ಇದ್ರ ಹಿಂದೆ ತೆಲುಗಿನ ಪುಷ್ಪ ಇರ್ಬೋದು, ಅದನ್ನೆಲ್ಲ ಮೀರಿಸಿ UI ಸಿನಿಮಾ ತುಂಬ ಫಾಸ್ಟಾಗಿ ಬುಕ್ಕಿಂಗ್ ಆಗ್ತಿರುವಂಥದ್ದು ಕನ್ನಡ ಸಿನಿಮಾ. ಅದು ಏನು ಹೇಳ್ತೀರಿ ಇದ್ರ ಬಗ್ಗೆ? ಇವತ್ತು ನಾವು ಖುಷಿ ಪಡಬೇಕು. ಯಾಕೆಂದರೆ ಇದೇ ಒಂದು ವಾರದ ಹಿಂದೆ ಪುಷ್ಪ ಪಿಕ್ಚರು ಆನ್ಲೈನಲ್ಲಿ ಬಿಟ್ಟಿದ್ರು 3-4 ದಿನ ಆದರೂ ಫುಲ್ ಆಗಿರಲಿಲ್ಲ. ಇದು ಒಂದೇ ದಿನಕ್ಕೆ ಅಂದರೆ ಒಂದು 12 ಅವರ್ಸಲ್ಲಿ ಬುಕ್ ಆಗ್ತಾಯಿದೆ, ಫುಲ್ ಆಗ್ತಾಯಿದೆ. ಆಲ್ಮೋಸ್ಟ್ ಥಿಯೇಟ್ರುಗಳು ಒಂದು 20 ಥಿಯೇಟ್ರಲ್ಲಿ ಫುಲ್ ಆಗ್ತಾಯಿದೆ. ಅಂದರೆ ನಮ್ಮ ಕನ್ನಡ ಇವತ್ತು ಕನ್ನಡದಲ್ಲಿ ಒಂದು ನಂಬರ್ 1 ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ಉಪೇಂದ್ರ ಅವರ ಸಿನಿಮಾಗಳಂದರೆ ನಾವು ತುಂಬ ತಲೆಗೆ ಹುಳ ಬಿಡ್ತೀವಿ. ಈಗ ಹುಳ ಬಿಡ್ತಾರೆ ಉಪೇಂದ್ರ ಸರ್ ಅವರು. ನಮಗೆ ಸಡನ್ನಾಗಿ ಸಿನಿಮಾ ಅರ್ಥ ಆಗಲ್ಲ, 2-3 ಸರಿ 4 ಸತಿ ನೋಡುವಂಥದ್ದು ಇದೆ. ಸೊ ನೀವು ಈ ಸಿನಿಮಾದ ಮೇಲೆ ನೀವೆಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್ ನೀವು ಆಡಿಯನ್ಸ್ ಆಗಿ? ಇವತ್ತು ನಾವು ಕನ್ನಡ ಪಿಕ್ಚರ್ ಜಡ್ಜ್ ಮಾಡಬೇಕು ಅಂದರೆ ಉಪೇಂದ್ರ ಸರ್ ಸಿನಿಮಾದಲ್ಲಿ ಏನಾದರೂ ಒಂದು ಇರುತ್ತೆ. ಏನು ಅಂದರೆ ಮೆಸೇಜು, ಒಂದು ಇಂಡಿಯಾ ಬಗ್ಗೆ ಆಗಲಿ, ಒಂದು ಕರ್ನಾಟಕದ ಬಗ್ಗೆ ಆಗಲಿ, ಇಲ್ಲ ಒಂದು ಮನುಷ್ಯನ ಜೀವನದ ಬಗ್ಗೆ ಆಗಲಿ, ಅದನ್ನು ಅವರು ತೋರಿಸಿರ್ತಾರೆ. ಯಾಕೆಂದರೆ ಒಂದೇ ಸಲ ಅರ್ಥ ಆಗೋದಿಲ್ಲ ಅಂತಲ್ಲ, ಕರೆಕ್ಟಾಗಿ ಕುತ್ಕೊಂಡು ಜಡ್ಜ್ ಮಾಡೋರಿಗೆ ಅರ್ಥ ಆಗುತ್ತೆ. ಆದರೂ ಇನ್ನೂ ಒಂದು ಸಲ ನೋಡಬೇಕು, ಅವ್ರ ಆ್ಯಕ್ಟಿಂಗ್ ನೋಡಬೇಕು, ಮತ್ತು ಅವ್ರು ಏನು ಖರ್ಚು ಮಾಡಿರ್ತಾರಲ್ಲ ಅದು ಅದ್ರ ಸಿನಿಮಾದಲ್ಲಿ ತೋರಿಸಿರ್ತಾರೆ. ಅದಕ್ಕೋಸ್ಕರ ಅದು ಆಗಂತಾರೆ ಅಷ್ಟೇ. ಆದರೆ ಸಿನಿಮಾ ಇವತ್ತು ನಂಬರ್ 1 ತೆಗಿಯೋವಂಥ ಡೈರೆಕ್ಟ್ರು ಅಂದರೆ ಉಪೇಂದ್ರ ಸರ್.
ಸರ್ ನೀವು ಕಂಡಂತೆ ಉಪೇಂದ್ರ ಸರ್ ಅವರು ಒಂದು ಕ್ರೇಜ್ ಏನಿತ್ತು ಸರ್, H2O ಇರ್ಬೋದು, ಉಪೇಂದ್ರ ಇರ್ಬೋದು, ಎ ಸಿನಿಮಾ ಇರ್ಬೋದು, ಇಶ್ ಇರ್ಬೋದು. ಸೊ ಅವಾಗ ಉಪೇಂದ್ರ ಅವ್ರ ಕ್ರೇಜ್ ಹೇಗಿತ್ತು? ಉಪೇಂದ್ರ ಅವ್ರ ಸಿನಿಮಾ ಥಿಯೇಟರ್ಗೆ ಬರ್ತಿದೆ ಅಂದರೆ ನೀವೆಲ್ಲನೂ ನೋಡಿದ್ದೀರಿ. ಆ ಕ್ರೇಜ್ ಬಗ್ಗೆ ಮಾತಾಡಿದ್ರೆ ಹೇಗಿತ್ತು ಸರ್ ಅವಾಗೆಲ್ಲ ಅಂತ? ಆವಾಗ ನಾವು ಕಂಟ್ರೋಲೇ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾವು ಒಳಗಡೆ ಕಳ್ಸೋದಕ್ಕಲ್ಲ, ಟಿಕೆಟ್ ತಗೊಳ್ಳೋದಕ್ಕೆ ದೊಣ್ಣೆ ಹಿಡ್ಕೊಂಡು ಕ್ಯೂ ಮಾಡ್ತಾ ಇದ್ವಿ. ಅಂದರೆ ಆ ಥರ ಕ್ರೇಜ್ ಇತ್ತು. ಮತ್ತು ಉಪೇಂದ್ರ ಸರ್ ಟೋಪಿವಾಲ ಸಿನಿಮಾಗೆ ಇಲ್ಲಿಗೆ ಬಂದಾಗ ಅವ್ರನ್ನ ನಾವು ಅವ್ರ ಅಭಿಮಾನಿಗಳನ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ಆಗಿರಲಿಲ್ಲ. ಆ ಥರ ಕ್ರೇಜು ಇವತ್ತೂ ಅವ್ರಿಗೆ ಅದೇ ಕ್ರೇಜ್ ಇದೆ. ಅದೇ ಸಿನಿಮಾ ಒಂದು ಚಿತ್ರಪ್ರೇಮಿಗಳು ಇವತ್ತೂ ಇದ್ದಾರೆ, ಇಲ್ಲ ಅಂತಲ್ಲ. ಕನ್ನಡ ಸಿನಿಮಾ ನಂಬರ್ 1ನಲ್ಲಿ ನಡೆಯುತ್ತೆ. ಆದರೆ ಸಿನಿಮಾಗೆ ಕಂಟೆಂಟ್ ಬೇಕು. ಅವ್ರು ಇವಾಗ ಕಂಟೆಂಟ್ ಕೊಟ್ಟಿರ್ತಾರೆ. ನಮಗೆ ಆಲ್ಮೋಸ್ಟು ಓಪಿದೆ, 90 ಭಾಗ ಅಲ್ಲ 100% ಓಪಿದೆ, ಹೋಗುತ್ತೆ ಸಿನಿಮಾ. ಒಂದು ಕನ್ನಡ ಸಿನಿಮಾ UY ವರ್ಲ್ಡ್ ವೈಡ್ ಪ್ರಪಂಚದಾದ್ಯಂತ ಬಿಡುಗಡೆ ಆಗ್ತಿದೆ ಇದೆ ಡಿಸೆಂಬರ್ 20ಕ್ಕೆ. ಸೊ ಏನು ಹೇಳ್ತೀರಿ ಸರ್ ಈ ನಮ್ಮ ಈ ಹೆಮ್ಮೆಯ UY ಕನ್ನಡ ಸಿನಿಮಾ ಬಗ್ಗೆ? ಇವತ್ತು ಚಿತ್ರಮಂದಿರದ ಮುಂದಗಡೆ ಕಟೌಟ್ರಾಗಲಿ ಬ್ಯಾನರ್ ಆಗಲಿ ಏನು ಹಳೇದು ಅವರು ಏನು ಮಾಡಬೇಕು, ಇವಾಗ ಇತ್ತೀಚೆಗೆ ಯಾರು ಕಟೌಟ್ರು ಕಟ್ತಾ ಇಲ್ಲ. ಯಾಕೆಂದರೆ ಮೈನ್ ಒಂದು ಥಿಯೇಟ್ರ್ ಕಟ್ಟಿಬಿಟ್ಟು ಯಾರೂ ಇದು ಮಾಡಲ್ಲ. ಇವಾಗ ಎಲ್ಲ ಕಡೆಯೂ ಕಟೌಟ್ರು ಕಳಿಸಿದ್ದಾರೆ, ಬ್ಯಾನರ್ ಕಳಿಸಿದ್ದಾರೆ. ಈ ಪೋಸ್ಟ್ರುಗಳು ವೆರೈಟಿ ನೋಡಿದ್ರೆ ಆ ಥರ ಒಂದು ಅಟ್ರ್ಯಾಕ್ಷನ್ನು. ಇವತ್ತು ನಂಬರ್ 1ನಲ್ಲಿ ಕಲೆಕ್ಷನ್ ಬರುತ್ತೆ ಅಂದರೆ 100 ಡೇಸು ಅವೆಲ್ಲ ಇಲ್ಲ. ನಿಮಗೆ 2-3 ವಾರ ಸಿನಿಮಾ ಹೋದ್ರೂ ಇವತ್ತು ಅವ್ರು ಹಾಕಿದ ಬಂಡವಾಳ ಬಂದೇ ಬರುತ್ತೆ. ಯಾಕೆಂದರೆ ಇಡೀ ಪ್ರಪಂಚನೇ ನಾಳೆ 20ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ನೀವು ನೋಡ್ಬೋದು, ಅವ್ರು ಹೋಗಿದ್ದ ಕಡೆ ಪ್ರಮೋಷನ್ ಮಾಡೋ ರೀತಿ ನೋಡ್ಬೋದು. ಅವರು ನನ್ನ ಸಿನಿಮಾ ದೊಡ್ಡದು ಅಂತ ಹೇಳ್ತಾ ಇಲ್ಲ, ಸಿನಿಮಾ ಥರ ನೋಡಿ, ಸಿನಿಮಾ ಹೇಗೆ ತೆಗೆದಿದ್ದೀನಿ ಅದನ್ನು ನೀವು ಹೇಳಿ ಅಂತಾರೆ. ಅಂದರೆ ಅರ್ಥ ನಾವು ಅದನ್ನು ಒಂದು ತಲೆಗೆ ಹಾಕ್ಕೊಂಡು ಸಿನಿಮಾ ನೋಡಿ ಇವತ್ತು ನಾವು ಜನಗಳಿಗೆ ಮೆಸೇಜ್ ಕೊಡಬೇಕಷ್ಟೆ. ಸರ್ ಎಲ್ಲ ಸಿನಿಮಾ ರಂಗದವರು ಸಿನಿಮಾ ಟ್ರೈಲರು, ಟೀಸರು, ಸಾಂಗ್ಸ್ ಅಂತ ಬಿಡ್ತಾರೆ. ಉಪೇಂದ್ರ ಸರ್ ಅವರು ಅದನ್ನ ಯಾವುದೂ ಮಾಡಲಿಲ್ಲ. ವಾರ್ನರ್ ಅಂತೇಳಿ ಒಂದು ಚಿಕ್ಕದಾಗಿ ವಿಡಿಯೋ ಬಿಟ್ಟು ಒಂದು ಸ್ಯಾಂಪಲ್ ತೋರಿಸಿದ್ರು. ಅದನ್ನ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಸರ್? ಅದು ನೆಕ್ಸ್ಟು ಯಾರೇ ಮಾಡಿದ್ರು ವಾರ್ನರೇ ಮಾಡ್ತಾರೆ. ಇನ್ನು ಮುಂದಕ್ಕೆ ಟೀಸರ್ ಇರಲ್ಲ, ಟ್ರೈಲರ್ ಇರಲ್ಲ. ಇನ್ನು ಮುಂದೆ ಎಲ್ಲ ಉಪೇಂದ್ರ ಸರ್ನೇ ಫಾಲೋ ಮಾಡ್ಕೊಬಂದಿರೋದು. ನೋಡಿ, ಇವತ್ತು ನಾವು ಬೆಳಗ್ಗೆ 6:30 ಶೋ ಯಾರೂ ಕೊಟ್ಟಿರಲಿಲ್ಲ. ಉಪೇಂದ್ರ ಸರ್ಗೋಸ್ಕರ ಸೂಪರ್ ಸಿನಿಮಾದಲ್ಲಿ ಸ್ಟಾರ್ಟ್ ಮಾಡಿದ್ದು. ಇವತ್ತು ಅದನ್ನು ನಿಲ್ಸೋಕ್ಕಾಗ್ತಾ ಇಲ್ಲ. ಬೆಳಗಿನ ಜಾವ ಯಾರು ಬರ್ತಾರೆ ಅನ್ನೋರು ಉಪೇಂದ್ರ ಸರ್ ಪಿಕ್ಚರ್ಗೆ ಆ ಥರ ಹೌಸ್ಫುಲ್ ಆಯಿತು. ಅವತ್ತು 6 ಶೋ ಜನ ಬರ್ತಾರ ಅಂದರು. 6 ಶೋಗೂ ಜನ ಬಂದರು. ಅವತ್ತು ನಾವು ರಾತ್ರಿ ನೈಟ್ ಶೋ 10 ಗಂಟೆ ಇದ್ದುದು, 11:15 ಸ್ಟಾರ್ಟ್ ಮಾಡಿದ್ವಿ ಅವತ್ತು. ಆದರೂ ಜನ ಕ್ಯೂ ನಿಂತಿದ್ರು ಇದು ಸೂಪರ್ ಸಿನಿಮಾಗೆ. ಅಂದರೆ 1.5 ಗಂಟೆ ಡಿಫ್ರೆನ್ಸಲ್ಲೂ ಕ್ಯೂ ನಿಂತಿದ್ರು. ಅಂದರೆ ಇವತ್ತು ಸಿನಿಮಾ ಹೋಗುತ್ತೆ, ಸಿನಿಮಾ ಚೆನ್ನಾಗಿ ಬಂದಿರುತ್ತೆ ನಮ್ಮ ಇದರಲ್ಲಿ. ಯಾಕೆಂದರೆ ಈ ಫಾಸ್ಟಾಗಿ ಆನ್ಲೈನ್ ಆಗ್ತಾ ಇರೋದ್ರಿಂದ ಸಿನಿಮಾ ಚೆನ್ನಾಗಿ ಬಂದಿರುತ್ತೆ. ಇವತ್ತು ಕನ್ನಡ ಪ್ರೇಮಿಗಳು ನಮ್ಮ ಕರ್ನಾಟಕದ ಹೀರೋಗಳನ್ನ ಕೈ ಬಿಡಲ್ಲ. ಫೈನಲ್ ಆಗಿ ಏನು ಹೇಳ್ತೀರಿ? ಇವತ್ತು ಯಾರೇ ಆಗಲಿ, ಯಾವುದೇ ಸಿನಿಮಾ ರಿಲೀಸ್ ಆಗಲಿ, ಕನ್ನಡಕ್ಕೆ ಅಂತ ಬಂದಾಗ ಫಸ್ಟ್ ಕನ್ನಡ ಸಿನಿಮಾ ನೋಡಿ. ನೀವು ಯಾವುದೇ ಭಾಷೆಯವರಾಗಿರ್ಬೋದು. ಆದರೆ ಯಾಕೆ ಅಂದರೆ ಇವತ್ತು ಇಲ್ಲಿ ನೀರು ಮತ್ತು ನಾವಿರೋ ವಾಸ ಇದ್ದೀವಿ ಅನ್ನೋದನ್ನು ಮರ್ತು ಬಿಟ್ಟಿರ್ತಾರೆ ಎಷ್ಟೋ ಜನ. ಅದನ್ನು ನೆನೆಸ್ಕೊಂಡಾದ್ರೂ ಒಂದು ಕನ್ನಡ ಸಿನಿಮಾ ಯಾವ ರೀತಿ, ಯಾಕೆಂದರೆ ಇವತ್ತು ಒಂದು ಹಿಂದಿ ಸಿನಿಮಾ ಇಲ್ಲ ಅಂದರೆ ನಮ್ಮ ಕನ್ನಡದವರೇ ಹೋಗಿ ಅಲ್ಲಿ ಆಳ್ತಾ ಇದ್ದಾರೆ. ಇವತ್ತು ನಾರ್ತ್ ಇಂಡಿಯಾದಲ್ಲಿ ಇವತ್ತು ಕನ್ನಡ ಸಿನಿಮಾ ಈ KGF ಆಗಲಿ ಬೇರೆ ಯಾವುದೇ ಒಂದು ಇದಾಗಲಿ ಅಲ್ಲಿ ನಮ್ಮ ಕನ್ನಡ ಸಿನಿಮಾನೇ ಹಿಟ್ಟಾಗ್ತಾ ಇರೋದು. ಅದರಿಂದ ಇವತ್ತು ಕನ್ನಡಕ್ಕೆ ನಂಬರ್ 1 ಸ್ಥಾನ ಇದೆ. ಅದನ್ನು ಹಾಗೇ ಕಾಪಾಡ್ಕೊಂಡು ಹೋಗಿ. ನಮ್ಮ ಕನ್ನಡದ ಜನ ಬಿಡಲ್ಲ. ಆದ್ರೂ ನಾವೊಂದು ರಿಕ್ವೆಸ್ಟಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡನ ಫಸ್ಟ್ ಪ್ರಿಫರೆನ್ಸ್ ಕೊಡಿ, ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡಿ. ಸರ್ ಹಾಗೆಯೇ ವಾರ್ನರ್ ಟೀಸರ್ ನೋಡಿ ಪರಭಾಷಾ ನಟರೆಲ್ಲ ಉಪೇಂದ್ರ ಸರ್ ಅವ್ರಿಗೆ ಕಾಲ್ ಮಾಡಿ ವಿಡಿಯೋ ಮುಖಾಂತರ ಅವ್ರಿಗೆ ಶುಭಾಶಯ ತಿಳಿಸಿದ್ರು. ಅವ್ರ ಟ್ಯಾಲೆಂಟ್ ಬಗ್ಗೆ ಮಾತಾಡಿದ್ರು. ವರ್ಲ್ಡ್ ಮಾತಾಡ್ತಿದ್ದೆ ಅವ್ರ ಟ್ಯಾಲೆಂಟ್ ಬಗ್ಗೆ ಏನು ಹೇಳ್ತೀರಿ ಅಂತ? ಇವತ್ತು ಅಮೀರ್ ಖಾನ್ ಯಾರು, ಉಪೇಂದ್ರ ಯಾರು, ಅಮೀರ್ ಖಾನ್ ಯಾರು? ಇವತ್ತು ಕರೆದು ಅಮೀರ್ ಖಾನ್ ಸಾರು ಒಂದು ಇದು ಕೊಡ್ತಾರೆ ಅಂದರೆ, ವಿಡಿಯೋ ಕೊಡ್ತಾರೆ ಅಂದರೆ ಸುಮ್ಮನೆ ತಮಾಷೆ ಮಾತಲ್ಲ ಅದು. ನಮ್ಮ ಕನ್ನಡ ಅವರು ಪ್ರತಿಯೊಂದು ಜಡ್ಜ್ ಮಾಡ್ತಾ ಇರ್ತಾರೆ. ಬೇರೆ ಭಾಷೆ ಹೀರೋಗಳಾಗಲಿ ಡೈರೆಕ್ಟ್ರುಗಳಾಗಲಿ ನಮ್ಮ ಕನ್ನಡ ಯಾಕೆ ಬರುತ್ತೆ, ಕನ್ನಡದಲ್ಲಿ ಏನು ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಕನ್ನಡನ ಕಮ್ಮಿ ಆಗೋಗಿತ್ತು. ಅದೇ ಇವತ್ತು ನಂಬರ್ 1 ಸ್ಥಾನದಲ್ಲಿದೆ. ನಾವು ಹೇಳಂಗೆ ಇಲ್ಲ. ಕನ್ನಡ ಸಿನಿಮಾ ಎಲ್ಲರೂ ಮೆಚ್ಚುವಂಥ ಸಿನಿಮಾ ಮಾಡ್ತಾರೆ ಕನ್ನಡ ಹೀರೋಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್.